ನಮಸ್ಕಾರ ವೀಕ್ಷಕರೇ, ಇವತ್ತು ಸಹ ಒಂದು ಚಿಕ್ಕ ಮಾಹಿತಿಯೊಂದಿಗೆ ನಿಮ್ಮ ಮುಂದಿಗೆ ಬಂದಿದ್ದೀವಿ. ಏನಂತಂದರೆ ನಮ್ಮ ಒಂದು ಕೈಯಲ್ಲಿ ಏನಿದೆ ಕಡ್ಡಿಪೆಟ್ಟಿಗೆ ಅಂತ ತೊಗೊಂಡಿದ್ದೀವಿ. ಇನ್ನೊಂದು ಕಡೆ ನಾವೇನು ಮಾಡ್ತೀವಿ ಅಂತಂದರೆ ಕರ್ಪೂರವನ್ನು ತೊಗೊಳ್ತಾ ಇದ್ದೀವಿ. ಈ ಎರಡು ತೊಗೊಂಡು ಏನು ಮಾಡೋದು ಅಂತಂದರೆ, ಇದನ್ನು ನಾವು ಕರ್ಪೂರವನ್ನು ಹಚ್ಕೊಂಡ್ಬಿಟ್ಟು ಬಾಯಲ್ಲಿ ಇಟ್ಕೊಂಡ್ರೆ ಸುಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಏನು ಮಾಡೋದು ಅಂತಂದರೆ, ಮೊದಲೇ ಕಡ್ಡಿಪೆಟ್ಟಿಗೆಯನ್ನು ಕರ್ಕೊಳ್ಳೋಣ. ಕರ್ಪೂರವನ್ನು ತೊಗೊಂಡಿದ್ದೀವಿ, ಕರ್ಪೂರ ಹಚ್ಕೊಳ್ತಾ ಇದ್ದೀವಿ. ಇನ್ನೇನು ತೋರಿಸ್ತೇನೆ ನೋಡ್ಕೊಳ್ಳಿ. ಹಾಗಾದರೆ ನಾವು ಕರ್ಪೂರವನ್ನು ಬಾಯಲ್ಲಿ ಹಚ್ಕೊಂಡಿದ್ದೀವಿ. ನಮ್ಮ ಬಾಯಿ ಏನಾದರೂ ಸುತ್ತಾ ಏನಾಗಿದೆ ಅಂತ ಚೆಕ್ ಮಾಡೋದಾದರೆ ನಮ್ಮ ಬಾಯಲ್ಲಿ ಏನೂ ಆಗಿರೋದಿಲ್ಲ. ಯಾಕೆ ಅಂತಂದರೆ, ಈ ಒಂದು ಕರ್ಪೂರ ಏನಿದೆ, ಮೊದಲೇ ಕಾರಣ ಏನಂತಂದರೆ ನಮ್ಮ ಬಾಯಲ್ಲಿ ನಮಗೆ ಇಂಗಾಲದ ಡೈಆಕ್ಸೈಡ್ ಇರುತ್ತೆ. ಅದು ಬೆಂಕಿಯನ್ನು ನಾವು ಬಾಯಿ ಮುಚ್ಚಿದ ತಕ್ಷಣವೇ ಆರಿಸಿಬಿಡುತ್ತೆ. ಯಾಕಂದರೆ ಯಾವುದೇ ಒಂದು ವಸ್ತು ಹೊತ್ಕೊಂಡು ಇರಬೇಕು ಅಂತಂದರೆ ಅದಕ್ಕೆ ನಮಗೆ ಈ ಆಕ್ಸಿಜನ್ ಬೇಕಾಗ್ತದೆ. ಆಕ್ಸಿಜನ್ ನಮ್ಮ ಬಾಯಲ್ಲಿ ಇರೋದಿಲ್ಲ. ನಾವು ಯಾವಾಗಲೂ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬಿಡ್ತಿರ್ತೀವಿ. ಅದಕ್ಕೋಸ್ಕರ ನಾವು ಬಾಯಿ ಮುಚ್ಚಿದ ತಕ್ಷಣವೇ ನಮ್ಮ ಬಾಯಲ್ಲಿರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಒಂದು ಹತ್ತಿಕೊಂಡು ಇರತಕ್ಕಂಥ ಏನು ಕರ್ಪೂರ ಇರುತ್ತೆ ಅದನ್ನು ಬಂದ್ ಮಾಡಿಬಿಡುತ್ತೆ. ಇನ್ನೊಂದೇನಂತಂದರೆ, ಈ ಒಂದು ಕರ್ಪೂರ ಯಾವಾಗಲೂ ಇದನ್ನು ಹಚ್ಚಿದಾಗ ಇದು ದ್ರವ ರೂಪದಲ್ಲಿ ಬರಲಾರ್ದೇ ಆವಿ ರೂಪಕ್ಕೆ ಹೋಗುತ್ತೆ. ಆ ಆವಿಯಿಂದ ಬರ್ತಕ್ಕಂಥ ಶಾಖ ನನ್ನ ಮೇಲ್ಗಡೆ ಇರ್ತಕ್ಕಂತಹ ಬಾಯಿ ಒಳಗಡೆ ಮೇಲ್ಗಡೆ ಬಾಯಿಗೆ ಬಂದು ತಟ್ಟಬೇಕು. ಅದು ಅಲ್ಲಿ ತಟ್ಟಿದಾಗ ನನಗೆ ಅದರ ಅನುಭವ ಆಗಬೇಕು. ಅಷ್ಟು ಅನುಭವಿಗೆ ಅಂತಂದರೆ ನಾನು ಏನು ಮಾಡ್ತೀನಿ, ಬಾಯನ್ನು ಮುಚ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಒಂದು ಕರ್ಪೂರ ನನ್ನ ಬಾಯನ್ನು ಸುಡ್ತಾ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಇದೇ ರೀತಿಯಾದಂತಹ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೆ ಧನ್ಯವಾದ.